ನಿಮ್ಮಪ್ಪ ನನ್ನ ವಿಷಯ ಏನಾದ್ರು ಹೇಳಿದ್ರ ಅಂತ ಕೇಳಿದ್ರು. ಏನಿಲ್ಲ ಅಂದ್ಬಿಟ್ಟೆ. ಅಯ್ಯೋ ಪಾಪ ಎಷ್ಟು ನೊಂದ್ಕೊಂಡ್ರು ಏನು. ಆಕ್ಚುಲಿ ನಾನು ಹೆಂಡತಿ ರೂಮ್ ಇದು, ನಾನು ಇಲ್ಲೇ ಮಲಗೋದು ಅವಳ ಜೊತೆ. ನಂದು ಸಪ್ರೇಟ್ ಆಗಿದೆ ಕೆಳಗೆ ರೂಮ್. ಎಷ್ಟು ರೂಮ್ ಇದೆ ಟೋಟಲಿ? 4. 64 ವರ್ಷದ ಯುವಕ ಹೇಗೆ ಎಕ್ಸರ್ಸೈಸ್ ಮಾಡ್ತಾರೆ ನೋಡಿ. ಎಡಿಟ್ ಸ್ಟುಡಿಯೋ ಇದೊಂದಿದೆ, ಪಕ್ಕದಲ್ಲೊಂದಿದೆ, ಮೇಲಿಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲೊಂದಿದೆ. 3 ಎಡಿಟ್ ಸ್ಟುಡಿಯೋ. ನಾವು ನಿಂತಿರೋದು ಕುಬೇರ ಮೂಲೆ, ಫುಲ್ ಡೌನ್ ರೀ. ಪ್ರೊಫೆಷನಲಿ ಐ ವಾಸ್ ನೆವರ್ ಲೆಟ್ ಡೌನ್. ಬದುಕು ಬದುಕು ಸೊಗಸು ಬದುಕು. ಧಾರಾವಾಹಿಲಿ ಫೇಮಸ್ ಆದ್ರೆ ಸಿನಿಮಾ ಸಿಕ್ಲಿಲ್ಲ ಅನ್ನೋ ಕೊರಗಿರುತ್ತೆ. ಆ ಥರದ ನಿಮ್ಗೆ ರಿಗ್ರೆಟ್ಸ್, ವಿಷಾದ? ಅಲ್ಟಿಮೇಟ್ಲಿ ಸಿನಿಮಾ ಹೋಗೋದು ಒಂದು ದುಡ್ಡು, ಅಂಡ್ ನೆಕ್ಸ್ಟ್ ಇಸ್ ಸೆಲೆಬ್ರಿಟಿ ಸ್ಟೇಟಸ್ ಅಂಡ್ ಪಾಪ್ ಅಂಡ್ recognition. So recognition 100% I got like a cinema actor. You're a star. Along with ಅವ್ರಿಗಿರೋ ಅಷ್ಟು ಕ್ರೇಜ್ ಇಲ್ಲದೆ ಇರ್ಬೋದು, ಬಟ್ ರೆಕಗ್ನಿಷನ್ ಇದೆ. ಆ್ಯಂಡ್ ಮನಿ ವೈಸ್ ಐ ಆಮ್ ಕಂಫರ್ಟಬಲ್. ಸೀರಿಯಲ್ ಮಾಡಿದ್ದಲ್ಲ, ಮೊದಲಿಂದ ನಮ್ಮ ತಂದೆ ಸೈಟ್ಗಳು ಮನೆಗಳೆಲ್ಲ ಮಾಡಿದ್ದರಿಂದ ನಾವು ಅದನ್ನ ಡೆವಲಪ್ ಮಾಡಿಕೊಂಡು. ಸೊ ನಿಮ್ಮ ತಂದೆ ಬಿಲ್ಡರ್, ರಿಯಲ್ ಎಸ್ಟೇಟ್? ನೈನೇ ಈ ವಾಸ್ ಇನ್ HAL, ಬಟ್ ಅವ್ರ ತಾತನ ಆಸ್ತಿ ಎಲ್ಲ ಇತ್ತಲ್ಲ ಸ್ವಲ್ಪ ಅದನ್ನ ಚೆನ್ನಾಗಿ ಉಳಿಸ್ಕೊಂಡು ಮುಂದಕ್ಕೆ ನಮಗೂ ಅಂದರೆ ಒಂದು ಇಂಪಾರ್ಟೆಂಟ್ ಏನು ಗೊತ್ತಾ, ಈಗಿನ ಕಾಲದಲ್ಲಿ ಏನೇ ಕಷ್ಟಪಡಿ ಅದ್ರ ನೀವು ಪ್ರಾಪರ್ಟಿ ಮಾಡ್ತಿರೋ ಬಿಡ್ತಿರೋ, ಮಕ್ಕಳಿಗೆ ಏನು ಬಿಟ್ಟು ಹೋಗ್ತಿರೋ, ಸಾಲ ಮಾತ್ರ ಬಿಟ್ಟು ಹೋಗ್ಬಿಡಿ. ಸಾಲ ಬಿಡಬಾರ್ದು ಪಾಪ ಅವ್ರ ತಲೆ ಮೇಲೆ ಹೋಗುತ್ತಲ್ರಿ. ನೀವು ಸಾಲ ಮಾಡಿ ಎಂಜಾಯ್ ಮಾಡಿ ತೀರ್ಸೋಕ್ಕಾಗದೆ ಹೊಟ್ಟೋದ್ರೆ ಪಟ್ ಅಂತ, ಬಿಕಾಸ್ ಲೈಫ್ ಗೊತ್ತಿಲ್ಲ ಯಾವಾಗಂತ. ಅದೊಂದು ಮಾಡಬೇಡಿ. ಇದೆಲ್ಲ ಅವ್ರಿಗೇನು ನೀವು ಮಾಡದಿದ್ರು ಚಿಂತೆ ಇಲ್ಲ, ಅವರು ದುಡ್ಕೊಂಡು ತಿಂತಾರೆ, ಅವ್ರ ಫೇಟಂಗೆ. ಸಾಲ ಪಾಪ ತಲೆ ಮೇಲೆ ಹೊರಿಸ್ಬಿಟ್ಟು ಹೋದಾಗ ಹಿಂಸೆ ಆಗುತ್ತೆ. ಅದು ನಿಮ್ಮ ತಂದೆ ಯಾವಾಗಲೂ ಹೇಳೋ ಡೈಲಾಗ್ ಇದೆ, ನಿಮಗೆಲ್ಲ ಮಾಡಿದ್ದೀನಿ ಕಣ, ಬಟ್ ಒಂದು ಸಾಲ ಒಂದು ಪೈಸೆ ನಿಮ್ಮ ಮೇಲೆ ಉಳಿಸಿಲ್ಲ ನಾನು. ಬಿ ಹ್ಯಾಪಿ ಇನ್ ಲೈಫ್ ಅನ್ನೋರು. ಎಷ್ಟು ಜನ ಮಕ್ಕಳು ನೀವು? ಅದು 3 ಜನ ಬ್ರದರ್ಸ್, ಒಂದು ತಂಗಿ. ನನ್ನ ಚಿಕ್ಕ ತಮ್ಮ ಕ್ಯಾನ್ಸರ್, ನಮ್ಮ ತಂದೆ ಕ್ಯಾನ್ಸರು. ನನ್ನ ಚಿಕ್ಕ ತಮ್ಮ 1919 ತಿರೋದ. ಭಾಸ್ಕರ್ ಅಂತ ಸೆಕೆಂಡ್ ಬ್ರದರ್ ಕ್ಲಬ್ ಎಲ್ಲ ಕಟ್ಟಿದವರು ಅವನೇ. ಅವನು 1.5 years ಆಯಿತು, ಅವನಿಗೂ ಕ್ಯಾನ್ಸರ್ ಬಂದ್ಬಿಟ್ಟು ತಿರೋದು. ನಾನು ನನ್ನ ತಂಗಿ ಇದ್ದೀವಿ ಈ ಪೀಳಿಗೆ, ದಿಸ್ ಜನ್ರೇಷನ್. ಬಟ್ ವೆದರ್ ಒಂದು ರೀಸನ್ ಅಷ್ಟೇ, ಕಾಯಿಲೆ ಬಂತು ಅಥವಾ ಇಲ್ಲಿ ಅಥವಾ ಹಾಗೆ ಹೋದ್ರು ಹೋಗ್ಲೂಬೇಕಲ್ಲ. ಈ ಕಾಯಿಲೆ ಬಂದು ಸಫರ್ ಮಾಡಬಾರ್ದು ಯಾರೇ ಆಗಲಿ ಮನುಷ್ಯ, ಎಸ್ಪೆಷಲಿ ಕ್ಯಾನ್ಸರ್ ಸಫರಿಂಗ್. ನಾನು 3 ನೋಡಿದ್ದೀನಲ್ಲ ಮನೆ, ಫಾದರ್, ಚಿಕ್ಕ ತಮ್ಮ, 2ನೇ ತಮ್ಮ. ವೆರಿ ಅನ್ಫಾರ್ಚುನೇಟ್ ರೀ. ಅದು ನೋಡ್ಬಿಟ್ಟು ಅದನ್ನು ಅನುಭವಿಸೋದಕ್ಕೆಲ್ಲ ತುಂಬ ನಿಮ್ಮ ದುಶ್ಮನ್ನ ನೀವು ಎಷ್ಟು ಎಂಥ ಕೆಟ್ಟ ಪ್ರಜೆ ಆದರೂ ಆ ಥರದ್ದೊಂದು ಹಿಂಸೆ, ಪನಿಷ್ಮೆಂಟ್ ಬರಬಾರ್ದು ಮನುಷ್ಯನಿಗೆ. ಓ ಮೈ ಗಾಡ್, ದಟ್ಸ್ ಟೂ ಮಚ್. ಹಿಂಗಾಯ್ತು ಕತೆ. ನಿಮ್ಮ ಮಕ್ಕಳು? ನನಗೆ 2 ಗಂಡು ಮಕ್ಕಳು. ದೊಡ್ಡವನು ಮದುವೆ ಆಗಿದೆ, ಪಕ್ಕದಲ್ಲಿ ಅನೆಕ್ಸಿ ಸಪ್ರೇಟಾಗಿ ಎಲ್ಲ ಮೇಯ್ನ್ ಕಿಚನ್ ಎಲ್ಲ ಇಲ್ಲೇ ಮಲಗೋದು ಪಕ್ಕದಲ್ಲಿ. ಒಂದು ಮಗು ಇದೆ, ನನ್ನ ಮೊಮ್ಮಗಳು. ಶಿ ಇಸ್ ಅಬೌಟ್ 6.5-7 years old. ಶಿ ಇಸ್ ಸ್ಟಡಿಂಗ್ ಇನ್ 2nd standard. ಅವಳಿಗಲೇ ಭರತನಾಟ್ಯಂ ಎಲ್ಲ ಕಲ್ತಿದ್ದಾಳೆ. ಅವ್ಳು ನೋಡಿದ ತಕ್ಷಣ ಗೊತ್ತಾಗುತ್ತೆ ಶಿ ಇಸ್ ಗೋಯಿಂಗ್ ಟು ಬಿಕಮ್ ಎ ಹೀರೋಯಿನ್ ಅಂತ. ಬ್ಲಡ್ಡಲ್ಲಿದೆ ಆ್ಯಂಡ್ ಶಿ ಇಸ್ ಗಾಟ್ ದಟ್ ಫೀಚರ್ಸ್. ಓಕೆ. ಮಾತು ಕೊಟ್ಟ ಮೇಲೆ ಅದನ್ನ ಉಳಿಸ್ಕೋಬೇಕಮ್ಮ. ಈ 1 ಲಕ್ಷದಲ್ಲಿ ನಿನ್ನ ಭವಿಷ್ಯ, ನನ್ನ ಗೌರವ 2 ಆಗಿದೆ. ನೀವು ಎಷ್ಟು ಜನ ಕಲಾವಿದರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀರಿ? ತುಂಬಾ ಜನ. ಫಸ್ಟ್ ಮೇಕಪ್ ಹಾಕಿದವರು ಸುಮಾರು ಜನ ಇದ್ದಾರೆ. ಫಸ್ಟ್ ನಾನೇ ಮೇಕಪ್ ಹಾಕಿದವರು ಸುಮಾರು ಜನ ಇದ್ದಾರೆ. ಅವ್ರ ಹೆಸರುಗಳು ಬೇಡ, ಪಾಪ ಅವರವರು ಬೆಳ್ಕೊಂಡ್ ಬಂದಿದ್ದಾರೆ, ದೊಡ್ಡವರಾಗಿರ್ತಾರೆ, ಎಲ್ಲ ಆಗಿರ್ತಾರೆ. ಬಟ್ ಒಂದು ನನಗೆ ಸಂತೋಷ ಇದೆ ಅಟ್ಲೀಸ್ಟ್. ಆ್ಯಂಡ್ ನೀವು ಹೇಳಿದ್ರೆ ತೆಲುಗು ಅವರು ಕನ್ನಡ ಮಾತಾಡ್ತೀನಿ, ಏನೋ ಗೊತ್ತಿಲ್ಲ. ಸಿ ಇಫ್ ಯು ಟ್ರೈ ಟು ಲರ್ನ್ ಸಮಥಿಂಗ್ ಆ್ಯಂಡ್ ಪ್ರಾಕ್ಟೀಸ್ ಮಾಡಬೇಕು, ಒಂದು ಡೆಡಿಕೇಶನಲ್ಲಿ ಮಾಡಿದ್ರೆ ಬಂದ್ಬಿಡುತ್ತೆ ಕನ್ನಡ. ನಾನು ಯಾವತ್ತೂ ಹಕಾರ ಅಲ್ಪ ಪ್ರಾಣ ಮಹಾಪ್ರಾಣ ಮಿಸ್ ಮಾಡಿಲ್ಲ. ನಾನು ಪರ್ಫೆಕ್ಟಾಗಿ ಮಾತಾಡ್ತೀನಿ ಮತ್ತು ತುಂಬ ಒಳ್ಳೊಳ್ಳೆ ಪದಗಳನ್ನ ಹಾಕ್ತೀರಿ. ಹಾಂ, ಅದು ಬಿಕಾಸ್ ಐ ರೈಟ್ ಅಲ್ಲ ಕನ್ನಡ ಡೈಲಾಗ್ಗಳು. ಸೊ ನಿಮ್ಮ ಸ್ಕ್ರಿಪ್ಟ್ ನೀವು ಬರ್ಕೋತೀರಿ? ಈಗ ರೀಸೆಂಟಾಗಿ ಬರೋಕ್ಕೆ ಶುರು ಮಾಡಿ, ನನ್ನ ಸಿನಿಮಾಗೂ ನಾನೇ ಬರೆದೆ. ಅದು ಎಕ್ಸ್ಪೀರಿಯನ್ಸ್ ಅಲ್ಲ. ಸಿ ಆ್ಯಸ್ ಎ ಡೈರೆಕ್ಟರ್ ಇಬ್ಬರು ನಿಲ್ಲಿಸ್ಬಿಟ್ಟು ನೀವು ಶಾರ್ಟ್ ಇಟ್ಟಾಗ ಯು ಹ್ಯಾವ್ ಟು ಟೇಕ್ ಇಟ್ ಇನ್ ದಿಸ್ ಆ್ಯಂಗಲ್, ದಟ್ ಆ್ಯಂಗಲ್, ಆ ಆ್ಯಂಗಲ್ ಕ್ಲೋಸಪ್, ಈ ಆ್ಯಂಗಲ್ ಕ್ಲೋಸಪ್, ರಿವರ್ಸ್ ಆ್ಯಂಗಲ್ ಆ್ಯಂಡ್ ಮೂಮೆಂಟ್ ಆ್ಯಂಡ್ ಸೈಡ್ ಮೂಮೆಂಟ್. ಎಷ್ಟು ಶಾರ್ಟ್ಸ್ ತೆಗಿಬೋದಿದೆಯಾ? ಇಷ್ಟು ಶಾರ್ಟ್ಸಲ್ಲಿ ಯೋಚನೆ ಮಾಡಿದಾಗ ಯಾರ್ಯಾರು ಏನೇನು ಮಾತಾಡ್ತಾರೆ ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಫೀಲ್ ಏನವ್ರದ್ದು, ಕೋಪನ, ಅಂದರೆ ಹೆವಿ ಸಿಟ್ಟ, ಪ್ರೀತಿನ, ಅಥವಾ ಜನರಲ್ಲ, ಅಥವಾ ಕಂಪ್ಲೇಂಟ್ ಮಾಡ್ತಾ ಇದ್ದಾರಾ, ಅಥವಾ ಪ್ರೀತಿಸ್ತಾ ಇದ್ದಾರಾ, ಒಬ್ಬ 1-sided ಲವ್, ಅಥವಾ ಇಬ್ಬರು ಪ್ರೀತಿಸಿ ವ್ಯಕ್ತಪಡಿಸ್ಕೊತಾರೆ. ಎಷ್ಟೊಂದಿದೆ ರೀ. ಅದನ್ನು ನೀವು ಫಸ್ಟ್ ಕಂಟೆಂಟ್ ಏನೋ ಸೀನ್ದಂತ ತಿಳ್ಕೊಂಬಿಟ್ಟು ಎಷ್ಟು ಜನ ಇದ್ದಾರೆ, ಯಾರ್ಯಾರ ಮಧ್ಯೆ ಏನೇನಾಗುತ್ತೆ ಅಂದರೆ ಆಟೋಮೆಟಿಕ್ ಬರೀಬೋದು. ಏನು ದೊಡ್ಡ ವಿಷಯ ಅಲ್ಲ. ಕನ್ನಡದ ಪದಗಳು ಗೊತ್ತಿರ್ಬೇಕು ನಿಮಗೆ. ಇಟ್ಸ್ ಓನ್ಲಿ ಪದ ಜೋಡಣೆ ಅಷ್ಟೇ. ನೀವು ಹೊಸದಾಗಿ ಏನು ಕ್ರಿಯೇಟ್ ಮಾಡ್ತಾ ಇಲ್ಲ. ಪದಗಳನ್ನ ಜೋಡಿಸೋದು ಇಸ್ ಎನ್ ಆರ್ಟ್.
ಸೊ ಎಷ್ಟು ಇಫೆಕ್ಟಿವ್ ಆದ ಪದನ ಜೋಡಿಸಿ ಅದು ಹೇಳಿದಾಗ ಅವ್ರಿಗೆ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂದಾಗ ಸೊ ದಟ್ ಈಸ್ ರೈಟಿಂಗ್. ಯಾಕೆ ಹೀಗೆಲ್ಲ ಮಾತಾಡ್ತೀಯ? ಗಂಡ ಅನ್ನೋನ್ಗೆ ಹೆಂಡತಿ ನೆನ್ಪಿರಲ್ವೇನೆ ಚಿನ್ನ? ನಿಮ್ಮ ಹಿಂದೆ ಯಾವುದೊಂದು ಅದ್ಭುತವಾದ ಗಡಿಯಾರ ಇದೆ. ಇದು ಚೈನಾಗ ಹೋದಾಗ ಅಲ್ಲಿ ಆರ್ಡರ್ ಮಾಡಿದ್ವಿ, ಇಲ್ಲಿ ಬಂತು. ಇದು 2. ಓಕೆ ಓಕೆ, ತುಂಬ ಇದು ಈ ಥರ ಸಿಗುತ್ತೆ. ಗ್ರ್ಯಾಂಡ್ ಫಾದರ್ಸ್ ಕ್ಲಾಕ್ ಅಂತ. ದಿಸ್ ಇಸ್ ಕಾಲ್ಡ್ ಗ್ರ್ಯಾಂಡ್ ಫಾದರ್ಸ್ ಕ್ಲಾಕ್. ಅಜ್ಜಂದ್ರ ಕ್ಲಾಕು. ಸೊ ಈಗ ಸಿಗೋದೆಲ್ಲ ಇಲ್ಲಿ ಕೀ ಕೊಡೋದಿರುತ್ತೆ. ಓ, ಅದು ಓನ್ಲಿ ಲುಕ್ ಅಷ್ಟೇ ಇದೆ. ಇಲ್ಲಿ ಕೀಗಳಿರುತ್ತೆ. ಇದು ಒರಿಜಿನಲ್. ಅದು ಕೀಸ್ ಈ ವೆಯ್ಟ್ ಇದೆಯಲ್ಲ, ಈ ವೆಯ್ಟ್ನ ಮೇಲೆ ಕೆಳದಿಟ್ಟಾಗ ಆ ವೆಯ್ಟ್ ಕೆಳಗೆ ಹಿಂಗೆ ಇಳಿತಾ ಇರ್ಬೇಕಾದ್ರೆ ಇಲ್ಲಿರೋ ಚಕ್ರನ ಸುತ್ತಿಸ್ತಾ ಇರುತ್ತೆ. ಓಕೆ. ಸೊ ಅದೊಂದು ಟೈಮಿಗೆ ಕೆಳಗೆ ಬರುತ್ತೆ, ಮತ್ತೆ ಅದನ್ನ ಮೇಲೆ ತಿಟ್ಟು ಕೆಳಗೆ ಕೊಟ್ಟೋದಾಗ ಕೀ ಮುಗಿದೋಯ್ತು ಅಂತ ಮತ್ತೆ ಪಕ್ಕದಲ್ಲಿರೋ ಚೈನ್ ಎಳೆದು ಅದ್ ಮೇಲೆ ಇಡಬೇಕು. ಅದ ಮೇಲೆ ಇಟ್ಟಾಗ ಅದು ಕೆಳಗೆ ಇಳಿಯುತ್ತೆ. ಓಕೆ. ದಟ್ ಈಸ್ ಸುತ್ತಿರ್ತೀವಿ. ಏನು ಹೆಚ್ಚಿಗೆ ಅದೆಲ್ಲ US, ಪ್ಯಾರಿಸ್, ಲಂಡನ್, ದುಬೈ, ಸಿಂಗಪೂರ್, ಮಲೇಷ್ಯಾ ಆ್ಯಂಡ್ ಬ್ಯಾಂಕಾಕ್. ಇಲ್ಲ, ಅದು ಥೈಲ್ಯಾಂಡ್ ಅಲ್ಲ, ಚೆನ್ನಾಗಿರುತ್ತೆ, ಒಳ್ಳೆ ಜಾಗ. ಸಗದಾಗಿರುತ್ತೆ. ಬರೀ ಓಣ ಮರ್ತೋಯ್ತು ಸಡನ್ನಾಗಿ ನೆನಪುದು. ಸೊ ಈ ಥರ ಕಲ್ಲು ಬೆಳೆಸಿದ್ರೆ ಇವ್ರು ನಿಮ್ಮ ಜಯಸಿಂಹ ಅವರು. ಅವರು ಕಲ್ಲಲ್ಲೇ ಇಡೀ ಬಿಲ್ಡಿಂಗ್ ಕಲ್ದು ಡಿಸೈನ್ ಕೊಟ್ಟಿದ್ರು. Okay. ನಾವು ಇಷ್ಟು ಮಾತ್ರ ಉಳಿಸ್ಕೊಂಡು ಮಿಕ್ಕಿದ್ದೆಲ್ಲ ಇಟ್ಟಿಗೆ ಮಾಡಿದ್ವಿ. ಓಕೆ, ಬನ್ನಿ. ಮೊದಲ ಮಹಡಿ. ಮನೆಯಲ್ಲ ಜಿಮ್ ಇದೆ ನಿಮಗೆ? ಇದು ನಾರ್ಮಲಿ ನಮ್ಗೆ ಯೂಸ್ ಆಗೋದು ಎಲ್ಲಿ ಗೊತ್ತಾ? ಈ ವರ್ಷಕ್ಕೊಂದ್ಸರಿ ಬರುತ್ತಲ್ರಿ, ಹೊಸ ವರ್ಷ. ಆಯುಧ ಪೂಜೆಗೆ ಪೂಜೆ ಮಾಡಕ್ಕೆ ಯೂಸ್ ಆಗ್ತದೆ. ಸದ್ಯಕ್ಕೆ ಯೂಸ್ ಯಾರು ಬಳಸ್ತಾ ಇಲ್ಲ. ಮತ್ತು ಓಡೋದು ನಾನು ಮಾತ್ರ ಇದು ವೆಯ್ಟ್ ಲಿಫ್ಟಿಂಗ್ ಅದು ಮಾಡ್ತೀರಿ. ಓಕೆ, ಬನ್ನಿ ಒಂಚೂರು ನೋಡೋಣ ನಿಮ್ಮ ಅಭಿಮಾನಿಗಳು. ಇಲ್ಲ, ನಾನು ಜಾಸ್ತಿ ಏನಿಲ್ಲ. ಬೆಳಗ್ಗೆ ಎದ್ದಾಗ ಕೆಲವು ಇದು ಬಸ್ಕಿ, ಆಮೇಲೆ ಸೊ ಈ ಥರ ಇದನ್ನ 64 ವರ್ಷದ ಯುವಕ ಹೇಗೆ ಎಕ್ಸಸೈಸ್ ಮಾಡ್ತಾರೆ ನೋಡಿ. ಅದು ವೆಯ್ಟ್ ಸಿಕ್ಕಾಪಟ್ಟೆ ಹಾಕ್ಕೊಂಡಿದ್ದೀನಿ. ಹಾಂ ಹೌದು. ಎಷ್ಟು? 20 ಹಾಕ್ಕೊಂಡಿದ್ದಾರೆ. 20 ಜಾಸ್ತಿ. 4 ಅಂದರೆ ಎಷ್ಟೇ ಗೊತ್ತಿಲ್ಲ, ಒಂದೊಂದು ವೆಯ್ಟ್ ಎಷ್ಟು ಗೊತ್ತಿಲ್ಲ. ಓಕೆ. ಆಮೇಲೆ ಇದು ಅದೇ ಜಸ್ಟ್ ಚೆಸ್ಟು. ಯಾಕಂದ್ರೆ ನಾರ್ಮಲಿ ವಿತ್ ದಿ ಏಜ್ ಏನಾಗುತ್ತೆ, ಶೋಲ್ಡರ್ಸ್ ಡ್ರೂಪ್ ಆಗುತ್ತೆ, ಡ್ರಾಪ್ ಆಗುತ್ತೆ. ಕರೆಕ್ಟ್. ಅದಕ್ಕೆ ನೀವು ಯು ಶುಡ್ ಬಿ ವೆರಿ ಕಾನ್ಷಿಯಸ್, ಕೀಪ್ ಯರ್ ಶೋಲ್ಡರ್ಸ್ ಅಪ್ರೈಟ್ ಯಾವಾಗಲೂ. ಇವೆಲ್ಲ ಮಾಡಿದಾಗ ಆಟೋಮೆಟಿಕ್ ಅಪ್ರೈಟ್ ಇರುತ್ತೆ, ಸೋಲ್ಜರ್ ಥರ. ಇದು ಮಾಡಿದಾಗೆಲ್ಲ ಸ್ವಲ್ಪ ಕೈಗೆ ಸ್ವಲ್ಪ ಪವರ್ ಇರುತ್ತೆ. ಆಮೇಲೆ ಏನೋ ಕಡ್ಡಿಗಳ ಥರ ಅಲ್ಲ, ಕೈ ನೋಡೋ ಥರ ಇರುತ್ತೆ. ಸೊ ಒಂದು ಟಚ್ ಬೇಕು. ಬಿಕಾಸ್ ಆಸ್ ಏಜ್ ಆಲ್ ಯುವರ್ ಸೆಲ್ಸ್ ಕೀಪ್ ಡೈಯಿಂಗ್ ಅಲ್ವಾ. ಕರೆಕ್ಟ್. ವಯಸ್ಸಾಗೋದ್ರ ಅರ್ಥ ಆಗುತ್ತೆ. ರಿಫ್ರೆಶ್ ದೆಮ್. ಆಮೇಲೆ ಎನರ್ಜೆಟಿಕ್ಕಾಗಿ ಕಾಣಬೇಕು. ಆಮೇಲೆ ನಡೆಯೋದು ಕ್ಲೀನಾಗಿರಬೇಕು. ಆ್ಯಂಕಲ್ಸ್ ಕೂತ್ಕೊಂಡು ಎದ್ದಾಗ ಮಂಡಿ ನೋವು ಎಲ್ಲ ಇಲ್ಲದಿರೋ ಥರ ಮಾಡ್ಬೇಕಾರೆ ಲೈಟ್ ಎಕ್ಸಸೈಸ್. ಬೆಳಗ್ಗೆ ಒಂದು 25 ಸಿಟಪ್ಸ್ ಮಾಡ್ತೀರಿ. ದ್ಯಾಟ್ಸ್ ಮೈ ಪ್ಲೇಸ್. ಓಕೆ. ಇದು ಇಲ್ಲಿ ಅದೇ ಎದ್ದು ಬಂದಾಗ ಫಸ್ಟ್ ಇಲ್ಲಿ ಹಿಡ್ಕೋತೀರಿ. ಇಲ್ಲಿ ಹಿಡ್ಕೋಬಾರ್ದು ರೀ. ಹಿಡ್ಕೋಬಾರ್ದಾ? ಹಿಡ್ಕೋಬಾರ್ದು ಹಿಂಗೆ. ಅದು ಮೆಷರ್ಮೆಂಟು. ಒಂದು ವೇಳೆ ಮಿಸ್ ಆದ್ರೆ ಹಿಡ್ಕೊಳ್ಳೋಕ್ಕೆ ಮಿಸ್ ಆಗಲ್ಲ. ಪ್ರಾಕ್ಟೀಸ್ ಆಗಿದೆ. ಒಂದು ಅಳತೆ ಸಿಗ್ಬೇಕಲ್ಲ ಕರೆಕ್ಟಾಗಿ. ಕರೆಕ್ಟ್. ಸರ್, ನಿಮ್ಮ ಮಕ್ಕಳಿಬ್ರು? ಹೌದು, ಚಿಕ್ಕವರಿದ್ದಾಗ. ಎಷ್ಟೊಂದು 20 ವರ್ಷದ ಫೋಟೋನಾ? ನೈಸ್. ಚಿಕ್ಕವ್ರು ಏನು ಮಾಡ್ತಾರೆ? ಅವನು ಮೆಕ್ಯಾನಿಕಲ್ ಇಂಜಿನಿಯರು. ನನ್ನ ಸಿನಿಮಾಲಿ ಹೀರೋ ಮಾಡಿದ್ದಾನೆ. ಅವನೊಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದಾನೆ ಈಗ. ಓಕೆ. ಅದು ಎಡಿಟಿಂಗ್ ನಡೀತಾ ಇದೆ. ಸೂಪರ್. ಸೊ ಇಬ್ಬರು ಮಕ್ಕಳು ಫಿಲ್ಮಲ್ಲಿ ಇದ್ದಾರೆ. ತೋರಿಸ್ತೀನಿ ಈಗ. ನಾನು ಸ್ಟುಡಿಯೋಲಿ ಇದೆ ಅವ್ನು ಸಾಂಗ್ ಮಾಡಿರೋ. ಶೋರ್. ಇವನು ದೊಡ್ಡವನು ಫಿಲ್ಮ್ ನೋಡ್ಕೋತಾನೆ. ಪ್ರೊಡಕ್ಷನ್ಸ್. ನನ್ನ ರೂಮ್ ನೋಡಲೇಬೇಕಾ? ವೈ ನಾಟ್ ಸರ್, ಖಂಡಿತ ಸರ್. ನಾನಲ್ಲ ಆ್ಯಕ್ಚುಲಿ ನನ್ನ ಹೆಂಡತಿ ರೂಮ್ ಇದು. ನಾನು ಇಲ್ಲೇ ಮಲಗೋದು ಅವಳ ಜೊತೆ. ನಂದು ಸಪ್ರೇಟಾಗಿದೆ ಕೆಳಗೆ ರೂಮು. ಅಂದರೆ ನನ್ನ ಡ್ರೆಸ್ಸು ಐರನ್ ಮಾಡ್ಕೊಳ್ಳೋ ಸ್ನಾನ ಎಲ್ಲ ಮಲಗಕ್ಕೆ ಇಲ್ಲೇ ಚೆನ್ನಾಗಿರಲ್ಲ ಅಲ್ವಾ. ಅದು ವಾವ್. ಒಂದು ಮನೆ ಅಷ್ಟೇ ದೊಡ್ಡದಿದೆ ಇದು ರೂಮೇ. ಇಲ್ಲ, ಎಷ್ಟೇ ದೊಡ್ಡದಿದ್ರು ನಿಮಗೆ ಬೇಕಾಗಿರೋದು ಎಷ್ಟು ರೀ? ವಾಟ್ ಯು ವಿಲ್ ಯೂಸ್ ಯು ಟೆಲ್ ಮಿ. ಎಷ್ಟು ಬೇಕು ಅಷ್ಟೇ ಅಲ್ವಾ. ಎಸ್. ಈ ಸುಮ್ಮನೆ ಕಣ್ಣಿಗೆ ಆನಂದಕ್ಕೆ ನಿಮ್ಗಿರೋ ಏನಪ್ಪ ಅವ್ರಿಗೆ ಬೇಕಾಗಿಲ್ಲ. ಆ್ಯಂಡ್ ಮೇಂಟೆನೆನ್ಸ್ ಇಸ್ ಡಿಫಿಕಲ್ಟ್. ನೀವು ಎಷ್ಟು ದೊಡ್ಡದು ಮಾಡೋದಷ್ಟು ಮೇಂಟೈನ್ ಮಾಡೋದು ಕಷ್ಟ. ಡಸ್ಟು ಅದು ಇದು. ಎಷ್ಟು ರೂಮ್ ಇದೆ ಟೋಟಲಿ? ಮೇಲೆ 3 ಇದೆ, ಕೆಳಗೊಂದಿದೆ 4 ಬೆಡ್ರೂಮ್. ಪಕ್ಕದಲ್ಲಿ ಅನೆಕ್ಸ್ ಇದೆ. ಮೇಲೆ ತೋರಿಸ್ತೀನಿ. ಮೇಲೆ 2 ಇದೆ. ಓಕೆ, ಗ್ರೇಟ್. ನಮಗೆಲ್ಲ ಇದೆಲ್ಲ ಸಂಬಂಧ ಇಲ್ಲ ರೀ. ನಿಮ್ಮ ರೂಮಲ್ಲಿದೆ ಎಲ್ಲ ನನ್ನ ರೂಮಲ್ಲ ಅದು.
ನಾನು ಸಿಗಾಕೊಳ್ಳದಾಗೆ ನೀವೇ ನೋಡ್ಕೋಬೇಕು. ನಾನು ಹೇಳ್ದ ಹಾಗೆ ನೀನು ಮಾಡ್ತಿರ್ಬೇಕು. ಓಕೆ ಸರ್. ಲಾಕ್ ಆಗೋಯ್ತು. ಆಟೋಮೆಟಿಕ್ ನಮ್ದೆಲ್ಲ ಫಿಂಗರ್ ಪ್ರಿಂಟ್. ಓಕೆ. ಈ ಫಿಂಗರ್ ಇಲ್ಲದ್ರೆ ನಾವು ಮನೆಯಿಂದ ಇರ್ಬೇಕಾದ್ರೆ ಮೇಲಿಂದ ಯಾರನ್ನ ಹೇಳಿದ್ರೆ ಫಿಂಗರ್ ಪ್ರಿಂಟ್ ಓಕೆ. ಮುಚ್ಚಿದ್ರೆ ಲಾಕ್ ಆಗ್ಬಿಡುತ್ತೆ. ಅಥವಾ ನಿಮ್ಗೆ ನಂಬರ್ ಗೊತ್ತಿದ್ರೆ ಹಿಂಗಾಗ್ಬಿಟ್ಟು ನಂಬರ್ ಹೊಡೆದು ಹ್ಯಾಶ್ ಹೊಡೆದ್ರೆ ಓಪನ್ ಆಗುತ್ತೆ. ಬರಬೇಕು. ಟೆಕ್ನಾಲಜಿ ಯೂಸ್ ಮಾಡ್ಕೊಂಡಿದ್ದೀರಿ. ಹಾಂ 25 ವರ್ಷದಿಂದ ಕಟ್ಟಿದ್ದೀರಿ, ಇವತ್ತಿನ ಟೆಕ್ನಾಲಜಿ ಅಡ್ಯಾಪ್ಟ್ ಮಾಡಿದ್ದೀರಿ. ಹಾಂ ಇವೆಲ್ಲ 5 ವರ್ಷ ಆಯ್ತು. ಈ ಒಂದು ರೂಮ್ಗೂ ಇದೆ. ಓಕೆ. ನನ್ನ ಮಗನ 2ನೇ ಮಗನ ಚಿಕ್ಕವ್ರು. ಇದೊಂದು ಗೆಸ್ಟ್ ರೂಮು, ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಇದೆ. ಓಕೆ. ಎಲ್ಲ ತುಂಬಿದೆ ಎಲ್ಲ. ಸೊ ಪಕ್ಕದಲ್ಲಿ ಹೋಗೋಣ. ಹೋಗೋಣ ಸರ್. ಓ, ಇದು ನಿಮ್ಮ ಎಡಿಟ್ ಸ್ಟುಡಿಯೋ. ಇದೊಂದಿದೆ, ಪಕ್ಕದಲ್ಲೊಂದಿದೆ, ಹಾಂ, ಮೇಲೆ ಕರ್ಕೊಂಡು ಹೋಗ್ತೀನಿ, ಅಲ್ಲೊಂದಿದೆ. 3 ಎಡಿಟ್ಸ್ 3 ಎಡಿಟ್ ಸೂಟ್ ಇದೆ. ಬಟ್ ನೀವು ಹೇಳಿದ್ರಿ ಈಗ 4 ಇಯರ್ಸಿಂದ ನಾನು ಪ್ರೊಡಕ್ಷನ್ ಮಾಡ್ತಿಲ್ಲ. ಮಾಡ್ತಿಲ್ಲ. ಸೊ ವೈ ಡು ಯು ನೀಡ್ ವೈಡಿ ನೀಡೋದು ಇದೆ, ಏನು ಮಾಡಲಿ? ಅಂದರೆ ಈಗ ಸಿನಿಮಾ ಮಾಡಿದಾಗ ಮಾಡ್ತಾ ಇದಾರಲ್ಲ, ಓಕೆ. ಇವ್ರು ಗೊತ್ತಲ್ಲ, ಜೀವನ್ ಕಂಪ್ನಿ, ಎಡಿಟರ್ ಜೀವನ್. ನಂದು ಆ ಸಿನಿಮಾನು ಎಡಿಟಿಂಗ್ ಹೆಲ್ಪ್ ಮಾಡಿದ್ರು. ಓಕೆ. ಇದು ಮಾಡ್ತಾ ಇದ್ದಾರೆ. ನಮಸ್ಕಾರ ಜೀವನ್ ಅವರೇ, ಹೇಗಿದ್ದೀರಾ? ಎಷ್ಟು ವರ್ಷದಿಂದ ಎಡಿಟರ್ ತಾವು? 20. ಗ್ರೇಟ್. 25 ವರ್ಷಗಳ ಹತ್ತಿರ ಎಡಿಟ್ರು ಜೀವನ್ ಅವರು. ಥ್ಯಾಂಕ್ ಯು. ಸಿನಿಮಾ ನಡೀತಾ ಇದೆ ಸರ್? ಇದು ಅವನೇ ನನ್ನ ಮಗ. ಅವ್ರ ಆ್ಯಕ್ಟರ್ ನಿಮ್ಮ ಮಗ? ಅವನೇ ಹೀರೋ, ಅವನೇ ಡೈರೆಕ್ಷನ್ ಈ ಪಿಕ್ಚರು. ಓಕೆ. ಏನು ಫಿಲ್ಮ್ ಹೆಸರು ಸರ್? ಮಾಸ್ಕ್. ಮಾಸ್ಕ್. ಮೆಕ್ಯಾನಿಕ್ ಬಂದಿದ್ದ ಸ್ಪೇರ್ ಪಾರ್ಟ್ಸ್ ಎಲ್ಲೂ ಸಿಗಲ್ಲ, ಬೇರೆ ಕಡೆಯಿಂದ ಪಾರ್ಟ್ಸ್ ತರಬೇಕಂತೆ. ಇವತ್ತು ಗಾಡಿ ರೆಡಿ ಆಗಲ್ಲ. ರೆಡಿ ಆಗಿದ್ರು ನಾನು ಇವತ್ತು ಬರ್ತಿರ್ಲಿಲ್ಲ ಕಣ. ಸಿಂಕ್ ಮಾಡಿಲ್ವಾ? ಇನ್ನೂ ಇದಾಗಿಲ್ಲ, ಅಂದರೆ ನಡೀತಾ ಇದೆ ಲಿಫ್ಟಿಂಗ್. ಮಾಸ್ಕ್ ಅಂತ ಫಿಲ್ಮು. ಹಾಂ, ಮುಖವಾಡ. ಮಕ್ಕಳ ಸೂಪರ್. ಅವಳು ಹೀರೋಯಿನ್. ನೈಸ್. ಇದೊಂದು ಓಕೆ. ಇದೊಂದು ಕ್ಯಾಮ್ರಾಗಳು, ಅದರದ್ದು ಸ್ಟ್ಯಾಂಡು, ಅದಕ್ಕೆ ಎಕ್ವಿಪ್ಮೆಂಟು, ಅದ್ರದ್ದು ಮಾನಿಟ್ರು ಎಲ್ಲ ಇದೆ. ಓಕೆ. ಇದು ನಮ್ಮ ಆಫೀಸ್, ಸುಮ್ಮನೆ ಒಂದು ಮೇಕ್ ಶಿಫ್ಟ್ ಪ್ರೊಡಕ್ಷನ್ ಆಫೀಸರ್. ಓಕೆ. ಇದು ಎಡಿಟಿಂಗ್ ಇನ್ನೊಂದು. ಓಕೆ. ಇಲ್ಲಿ ಹಳೆಯ ಕ್ಯಾಮ್ರಾಗಳು ನಾವು ಯೂಸ್ ಮಾಡ್ತಾ ಇದ್ದಿದ್ದು ಹಾಂ, ಅವೆಲ್ಲ ಇದೆ. ಅವಾಗ ಈ ಟೇಪ್ ಕಾಲದ್ದು. ಟೇಪ್ ಕಾಲದ್ದು ಇದೆ, ಕಾರ್ಡ್ ಕಾಲದ್ದು ಇದೆ. ಓಕೆ. ಸೊ ಇದರದ್ದು ಕ್ಯಾಮ್ರಾ ಆಕ್ಸೆಸರೀಸು ಎಲ್ಲ ಸುಮ್ಮನೆ ಬಿದ್ದಿದೆ, ಒಂಥರ ವರ್ಕ್ಶಾಪ್ ಥರ. ಓಕೆ. ವೆರಿ ಬಿಸಿಯೆಸ್ಟ್ ಇದು ಸೀರಿಯಲ್ ಮೇಕರ್ ನೀವು ಒಂದು ಕಾಲದಲ್ಲಿ. 2-3 ನಡೀತಿರೋವು. ಹೌದು. ದಿನ ಶೂಟ್ಗೆ ಹೋಗೋರು, ಬರೋರು, ಎಡಿಟ್ ಮಾಡೋರು, ಇಲ್ಲಿಂದ ಟೇಪ್ ಎಲ್ಲ ಹೋಗೋವು ಅಥವಾ ಫುಟೇಜ್. ಅಯ್ಯೋ, ತುಂಬ ಕಂಟಿನ್ಯೂಸ್ ಪ್ರೋಸೆಸ್ ಅದು. ಎಲ್ಲೋ ಒಂದು ಕಡೆ ಈ ಸೀನ್ ಮುಗಿದೋಯ್ತು, ನೆಕ್ಸ್ಟ್ ಗೊತ್ತಿರಲಿಲ್ಲ. ಅಂದರೆ ಬಿಗಿನಿಂಗ್ ಡೇಸಲ್ಲಿ ನನ್ನ ಜೊತೆ ಉದಯ್ ಕುಮಾರ್ ಮಗ ವಿಶ್ವಜೇತ ಅಂತ ಅವನ ಹೆಸರು. ಅವನು ಸುಧಾಕರ್, ನಾವು ಸುಧಾ ಅಂತ ಇದ್ವಿ. ನಿಂದು ಮೈಸೂರು ಅಂದ್ರೆ ನೀನೇನು ಮೈಸೂರನ್ನ ಕೊಂಡ್ಕೊಂಡಿದ್ಯಾ ಅಥವಾ ನಿಮ್ಮ ತಾತ ತಯಾರು ಮಾಡಿಟ್ಟು ನಾನು ಬೋಲ 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 ಬೋಲ? ಅವನಿಂದ ಆ್ಯಕ್ಚುಲಿ ನಾನು ಬರವಣಿಗೆ ಕಲ್ತಿತ್ತು. ಓ, ಶಿವಜಾತ ಅವರಿಂದ. ಸಕ್ಕದ. ಆ್ಯಂಡ್ ಅವ್ನು ಬಂದ ವೆರಿ ಇಂಟೆಲಿಜೆಂಟ್ ಫೆಲೋ. ಏನು ಮಾಡ್ತೀರಾ, ಅದು ಒಬ್ಬೊಬ್ಬರದ್ದು ಲೈಫ್ ಹಾಳು ಮಾಡ್ಕೊಂಬಿಟ್ಟ, ಬೇರೆ ಯಾವುದಾದ್ರು ವಿಷಯಕ್ಕೆ ಇರಲಿ. ಬಟ್ ಈ ವಾಸ್ ವೆರಿ ಇಂಟೆಲಿಜೆಂಟ್. ಸೀನ್ ಇನ್ನೇನೆ ಲಾಸ್ಟ್ ಶಾರ್ಟ್ ಕಣೋ ಇದು. ಹೌದಾ, ತಗೋ ಒಂದೊಂದು ಪೇಜ್ ಕೊಡು, ಒಂದು ಸ್ಪಾಟಲ್ಲಿ ಬರೋದು. ನೆಕ್ಸ್ಟ್ ಸೀನ್ಗೆ ಇದು ಮಾಡ್ತಾರೆ, ಬೇಕಿದ್ದು ಕೊಡ್ತೀನಿ ಅಂತ. ಆ ಪೇಜ್ ಮುಗಿದವಳು ಇನ್ನೊಂದು ಕೊಡು, ಹಂಗೆ ಬರೋಕ್ಕೆ ಹಂಗೆಲ್ಲ ಶೂಟ್ ಮಾಡ್ತಿದ್ವಿ ನಾವು ಅವಾಗ. ಯಾಕಂದರೆ ಕಾನ್ಸೆಪ್ಟ್ ಗೊತ್ತಿತ್ತು. ರಾತ್ರಿ ಹೊತ್ತು ಮುಗಿಯೋದೇ 10-11 ಗಂಟೆ ಶೂಟಿಂಗು. ಸೊ ನೆಕ್ಸ್ಟ್ ಡೇ ಶೂಟಿಂಗಿಗೆ ಸ್ಕ್ರಿಪ್ಟ್ ಇರ್ತಿರಲಿಲ್ಲ. ಬಾರ ಅಂತ ಶೂಟಿಂಗ್ ಹೋಗಿ ಲೊಕೇಶನಿಗೆ ಕ್ಯಾಮ್ರಾ ಇಟ್ಮೇಲೆ ಬರ್ಕೊಡೋನು, ಅಷ್ಟು ಇಂಟೆಲಿಜೆಂಟ್. ಸೊ ಅವನಿಂದ ನಾನು ಕಲಿತೆ ಅವನ ಮೇಲೆ. ಸೊ ದ ವೇ ಟು ರೈಟ್, ಹೆಂಗೆ ಡಿಪಿಕ್ಟ್ ಮಾಡಬೇಕು. ಆ್ಯಂಡ್ ಇಟ್ ವಾಸ್ ಎ ಗ್ರೇಟ್ ಜರ್ನಿ, ಗ್ರೇಟ್ ಪೀಪಲ್ ಐ ವರ್ಕ್ ವಿತ್. ಐ ವರ್ಕ್ ವಿತ್ ಬಾಲಚಂದ್ರ ಸರ್, ಐ ವರ್ಕ್ ವಿತ್ ಮೆನಿ ಗುಡ್ ಡೈರೆಕ್ಟರ್ಸ್, ಸೋಮಶೇಖರ್ ಸರ್, ವಿಜಯ ರೆಡ್ಡಿ ಸರ್. ಆ್ಯಂಡ್ ಅಲ್ಲಿ ನಾನು ಮಾಡಿದ್ದಿಷ್ಟೇ ಸಿನಿಮಾಗಳು 81 ನಾಗಾಭರಣ ಶುರು ಆದಮೇಲೆ ಪ್ರಾಯ ಅದಲ್ಲಿ ಏನಿಲ್ಲದೆ ಇದ್ರು. ಐ ಲರ್ನ್ ಲಾಟ್ ಆಫ್ ಥಿಂಗ್ಸ್. ಅಲ್ಲಿಂದ 86ವರೆಗೂ ಐ ಡಿಡ್ ಮೆನಿ ಫಿಲ್ಮ್ಸ್. ಆವಾಗ ನಂದು ಕ್ಯಾರೆಕ್ಟರ್ ಅಲ್ಲಲ್ಲಿ ಬರೋದು ಹೋಗೋದು ಬೇರೆ ಪ್ರಶ್ನೆ. ನಾನು ಬೆಳಗ್ಗೆ ಸ್ಟಾರ್ಟ್ ಕ್ಯಾಮ್ರಾ ಅಂದಾಗ ಕ್ಯಾಮ್ರಾ ಪಕ್ಕದಲ್ಲಿ ನಿಂತ್ಕೋತಾ ಇದ್ದೆ, ಪ್ಯಾಕಪ್ ಆಗೋವರೆಗೂ ಬ್ರೇಕಲ್ಲಿ ಆಚೆ ಬರ್ತಿದ್ವಿ. ಸೊ ಐ ಯೂಸ್ ಟು ವಾಚ್. ಏನು ಮಾಡ್ತಾರೆ, ಏನಕ್ಕೆ ಏನು ಡೈಲಾಗ್ ಹೇಳಿಸ್ತಾರೆ, ಡೈಲಾಗು ಯಾಕೆ ಹೇಳಿಸ್ತಾರೆ, ಯಾವ ಥರ ಡೈಲಾಗ್ ಇತ್ತು, ಯಾರದು, ಯಾಕೆ ಕ್ಲೋಸಪ್ ಇಟ್ಟಿದ್ದಾರೆ, ಆ ಕ್ಲೋಸಪ್ಗೆ ಏನು ಶಾರ್ಟ್ ಝೂಮ್ ಹಾಕ್ಕೊಂಡಿದ್ದಾರೆ, ಟ್ರಾಲಿಲಿ ಹೋಗ್ತಾ ಇದ್ದಾರೆ, ಏನಕ್ಕೆ ಹೋಗ್ತಾ ಇದ್ದಾರೆ, ಅದ್ರ ಎಫೆಕ್ಟ್ ಏನು. ಅದಾದಮೇಲೆ ಸಿನಿಮಾ ನೋಡಿದಾಗ ಈ ಶಾರ್ಟ್ ನಾನು ವರ್ಕ್ ಮಾಡಿರ್ತೀನಲ್ಲ,
ಓ ಇದಕ್ಕೆ ತೆಗೆದ್ರಾ, ಸೊ ಈ ಮೂಮೆಂಟ್ಗೆ ಆ ವೈಲಿನ್ ಮ್ಯೂಸಿಕ್ ಎಷ್ಟು ಚೆನ್ನಾಗಿ ಸೂಟ್ ಆಗಿದೆ. ಸೊ ಈ ಪ್ಯಾಥೋ ಡೈಲಾಗ್ ಹೇಳ್ಬೇಕಾದ್ರೆ ಮೂಮೆಂಟ್ ಇದ್ರೇ ಚೆನ್ನ, ಸುಮ್ಮನೆ ಹಿಂಗೆ ಇಟ್ಬಿಟ್ಟು ಅವ್ನು ಪ್ಯಾಥೋ ಹೇಳ್ದಾಗ ಅದಾಗಲ್ಲ. ಜಿ 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 ಅಂದಾಗ ಆ ಮೂಮೆಂಟ್ ಜೊತೆ ಸಿಂಕ್ ಆಗುತ್ತೆ ಮ್ಯೂಸಿಕ್ಕು. ಆ ಡೈರೆಕ್ಟರ್ ಮನಸ್ಸಲ್ಲಿ ಆ ಡೈಲಾಗ್ ಹೇಳ್ಬೇಕಾದ್ರೆ ಮ್ಯೂಸಿಕ್ನು ಇಮ್ಯಾಜಿನ್ ಮಾಡಿಕೊಂಡು. ಸೊ ದಟ್ ವಾಸ್ ಥಿಂಗ್. ಸೊ ಆಲ್ ದಿಸ್ ಥಿಂಗ್ಸ್ ಗುರು ಇಲ್ಲದೆ ಒಂದು ಏಕಲವ್ಯ ಅಂತಾರ ನೋಡಿ ಕಲ್ತಿದ್ವಿ. ನೋಡಿ ಕಲ್ತಿದ್ದೆ. ನೀವು ಅಫಿಷಿಯಲಿ ಯಾರ ಹತ್ರ ಅಷ್ಟೇನು ಡೈರೆಕ್ಟರ್ ಅಲ್ಲ, ಅನಂತ ಸೀರಿಯಲ್ಗೆ ಬಂದ್ಬಿಟ್ರೆ ಸ್ಟಾರ್ಟಿಂಗೇ ಡೈರೆಕ್ಷನ್. ವಾವ್. ಫಸ್ಟ್ ಶಾಟ್ ದೂರದರ್ಶನದು ಟ್ರಾಲಿ ಹಾಕಿ ಸರ್, ಇಲ್ಲಿಂದ ನಡ್ಕೊಂಬ, ಅವಳು ಹಿಂಗೆ ಬರ್ತಾಳೆ, ಇಬ್ಬರು ಮೀಟ್ ಆಗ್ತೀರ, ಮಾತಾಡ್ತೀರ, ಡೈಲಾಗ್ ಸ್ಟಾರ್ಟ್, ಕ್ಯಾಮ್ರಾ ಆ್ಯಕ್ಷನ್, ಶುರು ಆಗಿ ಜೀವನ. 25,000 ಎಪಿಸೋಡ್ಸ್ ಮುಗ್ದೇ ಹೋಯ್ತು. ಏನು ಮಾಡ್ತೀರಿ? ಒಂದು ಈ ಪ್ರೊಫೆಷನಲ್ ಇದೀವಿ ಅಂತ ಗ್ರೇಟ್ ಅಂತಲ್ಲ, ಯಾವುದೋ ಒಂದು ಪ್ರೊಫೆಷನ್ ಮಾಡಬೇಕಲ್ಲ, ಜೀವನ ಮಾಡಬೇಕಲ್ಲ. ಯು ಟು ಮೇಕ್ ಎ ಲಿವಿಂಗ್, ಯು ಟು ಮೇಕ್ ಎನ್ ಅರ್ನಿಂಗ್. ಎಸ್. ಸೊ ಐ ಟುಕ್ ಟು ದಿಸ್ ಆ್ಯಂಡ್ ಸಮ್ವೇರ್ ಡೌನ್ ದಿ ಲೈನ್ ಐ ಸಕ್ಸೀಡೆಡ್. ಸೊ ದಿಸ್ ಬಿಕೇಮ್ ಎ ಪ್ರೊಫೆಷನ್. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೋಡಿಂಗಲ್ಲಿ ಫೇಮಸ್ ಆಗಿಬಿಟ್ರೆ ಒಂದಲ್ಲಿ ಸಕ್ಸೀಡ್ ಆಗ್ತಾನೆ. ಸೊ ದಟ್ಸ್ ಐ ಡೋಂಟ್ ಫೀಲ್ ಐ ಡಿಡ್ ಅ ಗ್ರೇಟ್ ಥಿಂಗ್ ಅಂತಲ್ಲ. ಐ ವಾಂಟ್ ಒಂದು ಜೀವನ ಮಾಡಬೇಕಾಗಿತ್ತು. ಎಲ್ಲರೂ ಜೀವನ ಮಾಡೋಕ್ಕೆ ತಾನೆ. ಈಗ ಓದ್ಬಿಟ್ಟು MS ಯಾಕೆ ಮಾಡ್ತಾರೆ? ಜೀವನ ಮಾಡಬೇಕು, ಒಳ್ಳೆ ಸಂಬಳ ಬರಬೇಕು ಅಂತ. ನಾನು ಈ ಫೀಲ್ಡಲ್ಲಿ ಚೆನ್ನಾಗಾಗಬೇಕು ಅಂತಲೇ ಬಂದಿದ್ದೆ ಅಷ್ಟೇ ಹೊರತು ನಾನೇನೋ ಗ್ರೇಟು ಪುಡುಂಗಿ, ನಾನು ಆ್ಯಕ್ಟರ್, ಕನ್ನಡಕ್ಕೊಂದು ಕೊಡುಗೆ, ಸಾಧನೆ, ಅವೆಲ್ಲ ಸುಳ್ಳು. ಫಸ್ಟ್ ಪರ್ಸನಲ್ ಸ್ವಾರ್ಥಕ್ಕೆ ಏನಾದ್ರು ಒಂದು ಮಾಡಿದ್ರೆ ನನ್ನ ಜೀವನ ನಡೀತದೆ, ದುಡ್ಡು ಬರ್ತದೆ ಅನ್ನಕ್ಕೆ ಮಾಡೋದು. ಸಾಧನೆ ಮಾಡಿದೆ, ಅದು ಮಾಡಿದೆ ಅನ್ನೋರು ದೊಡ್ಡವರಿದ್ದಾರೆ, ಕವಿಗಳು, ಅವರೆಲ್ಲ ಅಯ್ಯಪ್ಪ ಗ್ರೇಟೆಸ್ಟ್ ಪೀಪಲ್. ನಾವು ಎಂಥ ಸಾಧನೆ ರೀ, ಜನಗಳು ಎಂಟರ್ಟೈನ್ ಮಾಡ್ಕೊಂಡು ಬಂದ್ವಿ, ಅಷ್ಟು ಸಂತೋಷ ಅಷ್ಟೇ. ನೀವು ಸಾಧನೆ ಅಂತ ಹೇಳಿದ್ರೆ ಹೊಡೆಸಾಯಿಸ್ಬಿಡ್ತಾರೆ ಜನ. ಅವ್ರ ಹಂಬಲ್ನೆಸ್ ಅದು. ಹೌದಾ? ಗುಡ್, ವೆರಿ ಗುಡ್, ಥ್ಯಾಂಕ್ ಯು. ನಮ್ಮ ಮೇಕ್ ಶಿಫ್ಟ್ ಆಫೀಸು ನನ್ನ ತಮ್ಮ. ಮೊನ್ನೆ ಇತ್ತೀಚೆಗೆ ತುಂಬ ಚೆನ್ನಾಗಿದೆ. ಇದು ಕೂಡ ನಿಮ್ಮ ಜಯಸಿಂಹ ಅವರು ಯಾವುದು ಪೂರ್ವ ಪಶ್ಚಿಮ ಕಾರ್ನರ್ ಯಾವುದು ಗೊತ್ತಾಗ್ದಂಗೆ ಮಾಡಿಬಿಟ್ಟಿದ್ದಾರೆ. ಜಯಸಿಂಹ ಅವ್ರು ಮಾಡಿದಾಗ ನಮ್ಮ ತಂದೆ ಒಂದು ವಿಧದಲ್ಲಿ ಆಸ್ತಿಕರು 50-50. ಅದು ಮಾಡಿದಾಗ ನಾವು ನಿಂತಿರೋದು ಕುಬೇರ ಮೂಲೆ, ಫುಲ್ ಡೌನ್ ರೀ. ದೇವಮೂಲೆ ಅಲ್ಲಿದೆ ಹೈಟು. ಆ್ಯಕ್ಚುಲಿ ದೇವಮೂಲೆ ಡೌನ್ ಇರಬೇಕು, ಕುಬೇರ ಮೂಲೆ ಹೈಟ್ ಇರಬೇಕು ಅಲ್ವಾ? ಬಟ್ ಇದು ಉಲ್ಟಾ. ದೇವಮೂಲೆ ಹೈಟ್ ಇದೆ. ವಿ ಪ್ರಾಸ್ಪರ್ಡ್, ವಿ ಸಕ್ಸಿಡೆಡ್, ಆ್ಯಂಡ್ ಅಫ್ಕೋರ್ಸ್ ಇದು ತಮ್ಮನ ವಿಷಯ ಒಂದು ಟ್ರಾಜಿಡಿ. ಓಕೆ, ದಟ್ ಹ್ಯಾಸ್ ಟು ಹ್ಯಾಪನ್. ಅದು ಬಿಟ್ಟರೆ ಪ್ರೊಫೆಷ್ನಲಿ ಐ ವಾಸ್ ನೆವರ್ ಲೆಟ್ ಡೌನ್. ಇದು ಎಫೆಕ್ಟ್ ಆಗಲಿಲ್ವೇ? ನೀವು ಕುಬೇರ ಮೇಲೆ ಡೌನ್ ಇಟ್ಕೊಂಡು ಎಲ್ಲರೂ ಏನು ರೀ ಬರ್ತಾ ಇದ್ದಂಗೆ ಫುಲ್ ಕುಬೇರ ಮೇಲೆ ಒಳಗೊಟ್ಟೋಗ್ತಾ ಇದ್ರೆ ಕೆಳಗೆ ತಪ್ಪೋದು ಅದು ಇದು ಅಂದರು. ವಾಸ್ತು ಇತ್ಯಾದಿ. ವಾಸ್ತು ಬಹುಶಃ ಇಂಡಿಯಾದಲ್ಲಿ ಜಾಸ್ತಿ ಅಂತ ಕಾಣುತ್ತೆ ವಾಸ್ತು ಅಲ್ಲ. US ಎಲ್ಲೆಲ್ಲಿದೆ? ಅವರೆಲ್ಲ ಮರದಲ್ಲಿ ಮನೆ ಕಟ್ಟೋದು, ಇಷ್ಟ ಬಂದಂಗೆ ಕಟ್ತಾರೆ. ನಾನು ಕೆಲವ್ರ ಮನೆಗಳಲ್ಲೂ US ಅಲ್ಲೂ ಫೋನಲ್ಲಿ ಕಂಪಾಸ್ ಇಟ್ಕೊಂಡು ನೋಡಿದ್ದೀನಿ. ಅರುತ್ತೆ, ಏನಿದೆ ಸಂಬಂಧನೇ ಇಲ್ಲ. ಚೆನ್ನಾಗೇ ಇಲ್ವೇನ್ರಿ? ಅಲ್ಲಿ ನೋಡಲ್ಲ ವಾಸ್ತು ಅಂದರೆ ಏನು ಗೊತ್ತಿಲ್ಲ ಕೆಲವ್ರಿಗೆ. ನಮ್ಮ ಇಂಡಿಯನ್ಸ್ ಹೋದಾಗ ಅವರು ಮನೆ ಕಟ್ಕೋಬೇಕಾದ್ರೆ ಅಥವಾ ಮನೆ ಕೊಂಡ್ಕೋಬೇಕಾದ್ರೆ ಹೆಂಗಿದೆ ನೋಡಿ ತಗೋತಾರೆ. ಬಟ್ US ಅವ್ರು ಎಲ್ಲಿ ವಾಸ್ತು ನೋಡ್ತಾರೆ? ಅಮೇರಿಕನ್ಸ್ ಎಲ್ಲಿ ನೋಡ್ತಾರೆ? ಪಾಕಿಸ್ತಾನೀಸ್ ಎಲ್ಲಿ ನೋಡ್ತಾರೆ? ಅವ್ರು ನಾವು ಮಾಡಿದ್ದು ಉಲ್ಟಾ ಅಲ್ವಾ? ಇದು ನಾವು ಒಂಥರ ಪಾಕಿಸ್ತಾನ ನೋಡ್ತಾರೆ ಅಲ್ಲಿ ಕುಬೇರ ಕೆಳಗೆ ಆಮೇಲೆ ಆ ಥರ ಅಲ್ಲ. ಬಟ್ ಸಿ, ಒಂದು ಸೈಂಟಿಫಿಕಲಿ ಗಾಳಿ ಬೆಳಕು ಚೆನ್ನಾಗಿರುತ್ತೆ ಅಂತ ಆ ಎಂಡಲ್ಲಿ ಇದು, ಈ ಎಂಡಲ್ಲಿ ಆ ಥರ ಮಾಡ್ಕೋತಾರೆ. ಸೊ ದಟ್ಸ್ ಹೌ ಯು ಗೆಟ್ ಗುಡ್ ವೆಂಟಿಲೇಷನ್. ಅದು ಎಸ್, ಬಟ್ ಇದರಿಂದ ನಿಮಗೇನೋ ಎಫೆಕ್ಟ್ ಆಗಿಬಿಡುತ್ತೆ, ಜೀವನ ಹಾಳಾಗ್ಬಿಡುತ್ತೆ ಅನ್ನೋದು ನನ್ನ ವಿಷಯದಲ್ಲಿ ಸುಳ್ಳು. ಬೇರೆಯವ್ರ ವಿಷಯ ನಂಗೆ ಗೊತ್ತಿಲ್ಲ. ಅದೆಲ್ಲ ಮೈಂಡ್ ಗೇಮ್ ಅಷ್ಟೇ. ಸುಮ್ಮನೆ ಮೈಂಡ್ಗೆ ಹಾಕೊಂಡ್ರೆ ಆಗುತ್ತೆ. ಸೈಕಲಾಜಿಕಲ್ ಸರ್ ಅದು. ಸೈಕಲಾಜಿಕಲ್. ಸುಹಾಸಿನಿ ಅವರೇ, ನಾವು ಹೋಗ್ಬೇಕಾಗಿರೋದು ಮನೆ ಒಳಗೆ ತಾನೆ. ನನ್ನ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ. ರವಿಕಿರಣ್ ಸರ್ ಅವರ ಇನ್ನೊಂದು ಸ್ಟುಡಿಯೋ, ಅಲ್ಲಿ ಹೋಗೋಣ ನಾವು. ಇದು ನನ್ನ ಮಗ ರೆಡಿ ಮಾಡ್ತಾ ಇದ್ದಾನೆ, ಪಾಡ್ಕಾಸ್ಟ್ ಏನೋ ಮಾಡಬೇಕು ಅಂತ. ಓಕೆ, ಇನ್ನೂ ರೆಡಿ ಆಗಿಲ್ಲ. ಈ ಮಂಚ ತೆಗೆದ್ಬಿಟ್ಟು ಆ ಚೇರು, ಮೈಕು, TV ಇದನ್ನು ಪಾಡ್ಕಾಸ್ಟ್ ಮಾಡ್ತಾರೆ. ಅದೇ ಕ್ಯಾಮ್ರಾ, ಆ ಕಡೆ ಈ ಕಡೆ ಕ್ಯಾಮ್ರಾಗಳು, ಅದೆಲ್ಲ ಇಡೋಕ್ಕೆ ರೂಮು, ಅಟ್ಯಾಚ್ ಟಾಯ್ಲೆಟ್. ಸೊ ಅದು ರೆಡಿ ಮಾಡ್ತಾ ಇದ್ದಾನೆ, ಇನ್ನು ಆಗಿಲ್ಲ. ಓಕೆ.
ಬನ್ನಿ, ಹೊಸ ಸ್ಟುಡಿಯೋನಾ? ಇಲ್ಲಿ ಫಿಲ್ಮ್ ಸ್ಟುಡಿಯೋ. ಫಿಲ್ಮ್ ಸ್ಟುಡಿಯೋ, ಓಕೆ. ಇದು ಲೇಟೆಸ್ಟ್ ಮಿಷಿನ್ ಮ್ಯಾಕ್ದು ಆಯ್ತಾ? ಓಕೆ. M2 ಸ್ಟುಡಿಯೋ. M2 ಸ್ಟುಡಿಯೋ, ಓಕೆ. ನೋಡಿ ಇಷ್ಟೇ ಈಗ ಪಿ ಸಿ ಅಷ್ಟೇ, ಟೋಟಲ್ PC ಅಷ್ಟೇ. ಅಷ್ಟೇ? ಸ್ಪೀಡ್ ಅದು. ಓಕೆ. ಇದು ಮ್ಯಾಕೆ, ಬಟ್ ಇದು ಯೂಸ್ ಮಾಡ್ತಲ್ಲ. ಇದು ಬಂದಮೇಲೆ ಇದನ್ನ. ಸೊ ಇದು ಹಳೆ ವರ್ಷನೋ ಇದು ನೋಡಿ, ಹೊಸ ವರ್ಷ ನೋಡಿ ಹಿಂಗೆ ಬಂದಿದೆ. ಬಹುಶಃ ನೆಕ್ಸ್ಟು ಎಲ್ಲ ಜೇಬ್ ಇಟ್ಕೊಂಡು ನೋಡ್ತಾರ ಅಂತ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಿಮ್ಗೆ ಎಡಿಟಿಂಗ್ ಬರುತ್ತೆ? ಅಯ್ಯೋ, ಬಿಗಿನಿಂಗ್ ಎಡಿಟರ್, 2ನೇ 3ನೇ ಎಡಿಟರ್ ನಾನು ಅವಾಗ ಲೀನಿಯರ್ ಇತ್ತು, 2 ಡೆಕ್ ಇರೋದು ಹತ್ರ ಇದೆ ನೋಡಿ. ಅಲ್ಲಿ ನೋಡಿ, ಹಳೆ ಎಡಿಟಿಂಗ್ ಸಿಸ್ಟಮ್ ಅವು. ಹಾಂ, ಅಯ್ಯೋ, ಹಳೆ ಕ್ಯಾಮ್ರಾಗಳು, VCR ಎಲ್ಲ ಇಟ್ಟಿದ್ದೀನಿ ನಾನು. ಬಾಬಾ, ಸೂಪರ್. ಈ ಕಡೆನೂ ಇದೆ ನೋಡಿ, ಆ ಮೇಲ್ಗಡೆ ಆ ಮಾನಿಟ್ರು ಸೋನಿದು, ಅದು ಒರಿಜಿನಲ್ ಕ್ಯಾಮ್ರಾಗಳೆಲ್ಲ ಇದೆ. ಓಕೆ. ಬಟ್ ನೀವು ಕೊಟ್ಬಿಡ್ಬೋದಿತ್ತಲ್ಲ, ಎಲ್ರಿಗೂ ಹಳೆ ಕೊಟ್ಬಿಡ್ತಾರೆ, ಯಾಕೆ ನೆನಪಿಟ್ಕೊಂಡಿರೋದ? ಇರಲಿ, ಏನು ಮಾರ್ಬಿಟ್ಟೆ ಮಾಡಿ ನಮ್ಮ ಜೀವನ ನಡೆಸಿದ್ದೇವೆ ನೀವು. ಸೊ ಒಂದು ಇರೋದು ಎಲ್ಲ ವರ್ಕಿಂಗ್ ಕಂಡೀಷನ್ ಸೂಪರ್. ಎಡಿಟಿಂಗ್ ಅರ್ಲಿ ಡೇಸಲ್ಲಿ ವಿ ಯೂಸ್ ಟು ಶೂಟ್ ಇನ್ ಲೋ ಬ್ಯಾಂಡ್. ಟೇಪ್ ಬರೋದು ದಪ್ಪದು, ಅದು ಹಾಕೊಂಡ್ಬಿಟ್ಟು ಲೋ ಬ್ಯಾಂಡ್ ಕ್ಯಾಮ್ರಾ BY110 CCD ಎಲ್ಲ ಬಂತು. ಆಮೇಲೆ DSLR ಬಂತು, ಸಣ್ಣ ಸಣ್ಣ ಇದು ಡಿಜಿಟಲ್ ಟೇಪ್ಸ್ ಬಂತು. ಮೊದಲು ಲೋ ಬ್ಯಾಂಡ್ ಎಡಿಟಿಂಗ್ ಅಂದರೆ 2 ಡೆಕ್ಕು, ಮಧ್ಯೆ ಒಂದು ಕನ್ಸೋಲ್, ತಿರುಗಿಸೋ ಥರ. ಸೊ ಇದನ್ನ ಶಾರ್ಟು ಎಲ್ಲಿಂದ ಬೇಕು ಈ ಕಡೆ ನಾವು ಅದನ್ನ ಕ್ಯೂ ಮಾಡ್ಕೊಂಡು ಇನ್ ಪಾಯಿಂಟ್ ಕೊಡ್ತೀರಿ. ಇದರಲ್ಲಿ ಎಲ್ಲಿಂದ ಈ ಶಾರ್ಟ್ ಆದಮೇಲೆ ಆ ಶಾರ್ಟ್ ಬರಬೇಕು, ಆ ಶಾರ್ಟ್ ಆದಮೇಲೆ ಕ್ಯೂ ಮಾಡ್ಕೊಂಡು ಇಲ್ಲಿಂದ ಕೊಡ್ತೀರಿ. ಎಡಿಟ್ ಅಂತ ಒತ್ತಿದ್ರೆ ಇದು ಹಿಂದಕ್ಕೆ ಹೋಗಿ 5 ಸೆಕೆಂಡ್ಸು ಟ್ರ್ ಅಂತ ಬಂದು ಈ ಶಾರ್ಟ್ ಆಗಿದ ತಕ್ಷಣ ಈ ಶಾರ್ಟ್ ಬಂದು ಕೂತ್ಕೊಳ್ಳೋದು. ಅಯ್ಯೋ, ದಿಸ್ ಇಸ್ ದಿ ಫೈನಲ್ ಔಟ್ಪುಟ್. ಹಂಗೆ ಮಾಡ್ಕೊಂಡೋಗಿ ಅದಾದಮೇಲೆ ನಾವು ಅದನ್ನ ಆಡಿಯೋ ಹಾಕ್ಕೊಂಡು 1ಅಲ್ಲಿ ಡೈಲಾಗ್ಗಳು ಹಾಕ್ಕೊಂಡು 2ಅಲ್ಲಿ ಮ್ಯೂಸಿಕ್ ಹಾಕ್ಕೊಂಡು ಆ 2 ಔಟ್ ತೆಗೆದು ಮಿಕ್ಸರಲ್ಲಿ ಮಿಕ್ಸ್ ಮಾಡಿಕೊಂಡು ಫೈನಲ್ ಔಟ್ಪುಟ್ ಕೊಡ್ತಾ ಇದ್ವಿ. ಸೊ ದ್ಯಾಟ್ ವುಡ್ ಬಿ ದ ಫೈನಲ್ ಫಿಲ್ಮ್. ದಿಸ್ ಇಸ್ ದೆನ್ ಟೋಟಲ್ ಲೀನಿಯರ್. ಅದಾದಮೇಲೆ ಹೈ ಬ್ಯಾಂಡ್ ಅಂತ ಬಂತು. ಸೇಮ್ ಟೇಪು, ಕ್ವಾಲಿಟಿ ಜಾಸ್ತಿ, ನಿಮಗೆ ರೆಸೊಲ್ಯೂಷನ್ ಜಾಸ್ತಿ. ಹೈ ಬ್ಯಾಂಡ್ ಟೇಪಲ್ಲಿ ಅದು ಸೇಮ್ ಸಿಸ್ಟಮ್. ಅದಕ್ಕೆ ಕನ್ಸೋಲ್ ಬೇರೆ ಇರೋದು RM450 ಅಂತ. ಲೋ ಬ್ಯಾಂಡ್ಗೆ RM440, 450ಲಿ ಅದೇ ಥರ ಎಡಿಟಿಂಗ್ ಮಾಡ್ತಾಯಿದ್ವಿ. ಅದಾದಮೇಲೆ ಆ್ಯವಿಡ್ ಅಂತ ಬಂತು, ನಾನ್ ಲೀನಿಯರ್. ದಿಸ್ ಈಸ್ ನಾನ್ ಲೀನಿಯರ್. ಸೊ ಏನು ಹೊಸದು ಬಂತು ಅದೆಲ್ಲ ಕಲ್ತ್ಬಿಟ್ರಿ? ನಾನು ಐ ಕ್ಯಾನ್ ಎಡಿಟ್ ಇನ್ ಸಾಫ್ಟ್ವೇರ್ಸ್ ಇದೆ. ಇಲ್ಲಿ FCP ಇದೆ, ಡಾವಿಂಚಿ ಇದೆ, ಪ್ರೀಮಿಯರ್ ಇದೆ, ಆ್ಯವಿಡ್ ಇದೆ. ಐ ಕ್ಯಾನ್ ಎಡಿಟ್ ಇನ್ ಆಲ್ ದಿ ಸಾಫ್ಟ್ವೇರ್ಸ್. ಸೊ ಇದು ಮಗನ ಫಿಲ್ಮು ಅಲ್ಲ, ಇದು ನನ್ನ ಮಗನ ಫಿಲ್ಮು, ನಾನು ಮಾಡಿದ್ದು. ನಿಮ್ಮದು ಡೈರೆಕ್ಷನು? ನನ್ನ ಡೈರೆಕ್ಷನ್ನು. ಪಕ್ಕದೂರಿನಲ್ಲಿ ಮಂತ್ರಿಗಳು ಭಾಷಣ ಮಾಡೋದಕ್ಕೆ ಬಂದಿದ್ದಾರೆ. PCಗಳನ್ನೆಲ್ಲ ಬಂದೋಬಸ್ತ್ ಡ್ಯೂಟಿಗೆ ಅಲ್ಲಿ ಕಳಿಸಿದ್ದೀನಿ. ಅವ್ರು ಬರೋದನ್ನು 2-3 ಗಂಟೆ ಆಗುತ್ತೆ. ಸೀರಿಯಲಲ್ಲಿ ಡಬಲ್ ಆ್ಯಕ್ಟಿಂಗ್. ಫಸ್ಟು ಈ ಸ್ಪೆಷಲ್ ಎಫೆಕ್ಟ್ ಜನರೇಟರ್ ಅಂತ ಬರೋದು. ಅಂದರೆ 2 ಡೆಕ್ ಪ್ಲೇಯರ್ ಇಟ್ಕೊಂಡು, 1 ರೆಕಾರ್ಡರ್ ಇಟ್ಕೊಂಡು, ಒಂದು ಪ್ಲೇಯರ್ನ ಒಂದು ಬಸ್ಸು, ಇನ್ನೊಂದು ಪ್ಲೇಯರ್ ಇನ್ನೊಂದು ಬಸ್ ಕೊಟ್ಕೊಂಡು, ಅದಕ್ಕೆ ವೈಪ್ ಅಂತ ಬರೋದು. ವೈಪ್ ಹಾಕ್ಕೊಂಡ್ರೆ ಇದ್ರದ್ದು ಅರ್ಧ ಶಾಟ್, ಅದ್ರದ್ದು ಅರ್ಧ ಶಾಟ್ ಬರೋದು. ನಾವು ತೆಗಿಬೇಕಾದ್ರೆ ಈ ಕಡೆ ಒಂದು ಕ್ಯಾರೆಕ್ಟ್ರು, ಈ ಕಡೆ ಒಂದು ಕ್ಯಾರೆಕ್ಟರ್ ತೆಗೆದಿರ್ತೀವಿ. ಸಿನಿಮಾಲಾದ್ರೆ ರಿವರ್ಸ್ ಮಾಡಿ ಈ ಕಡೆ ಮಾಸ್ಕ್ ಮಾಡ್ಬಿಟ್ಟು ಈ ಕಡೆ ಎಕ್ಸ್ಪೋಸ್ ಮಾಡ್ತಾಯಿದ್ರು. ಇದು ಟೇಪು. ಸೊ ಟೇಪಲ್ಲಿ ಫುಲ್ ಎಕ್ಸ್ಪೋಸ್ ಆಗುತ್ತೆ. ಅರ್ಧ ಟೇಪ್ ಇದನ್ನು ಬಳಸಿ, ಅರ್ಧ ಈ ಕಡೆ ಕ್ಯಾರೆಕ್ಟರ್ನ ಬಳಸಿ ಮರ್ಜ್ ಮಾಡಿ ಸೆಂಟ್ರಲ್ ವೈಪ್ ಬರೋದು. ಅದು ಆವಾಗ AV5 ಅಂತ ಬರೋದು. ಆ ವೈಪು ಲೈನ್ ಕಾಣೋದು. ಲೈನ್ ಕಾಣಬಾರ್ದು ಅಂತ ಈ ಥರ ಡಬಲ್ ಆ್ಯಕ್ಟಿಂಗ್ ಇದ್ದಾಗ ಯಾವುದೋ ಒಂದು ಡಾರ್ಕರ್ ಏರಿಯಾಗೆ ಮಾತ್ರ ವೈಪ್ ಹಾಕ್ಕೊಂಡು ಮಾಡ್ತಾಯಿದ್ವಿ. ಆವಾಗ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ AV7 ಅಂತ ಬಂತು. ಅದರಲ್ಲಿ ವೈಪ್ ಸಾಫ್ಟ್ ಮಾಡ್ಬೋದಾಗಿತ್ತು. ಎಲ್ಲೇ ವೈಪ್ ಹಾಕ್ಕೊಳ್ಳಿ, ಸಾಫ್ಟ್ ಕೊಟ್ಬಿಟ್ರೆ ವೈಪ್ ಮಿಕ್ಸ್ ಆಗ್ಬಿಡೋದು. ಸೊ ಆವಾಗ ನಾವು ಡಬಲ್ ಆ್ಯಕ್ಟಿಂಗ್ ಮಾಡಿ ಈ ಥರ 2 ಒಟ್ಟಿಗೆ ಹಿಂಗೆ ರಿಲೀಸ್ ಮಾಡಿ ಹಿಂಗೆ ಎಡಿಟ್ ಮಾಡ್ತಾಯಿದ್ವಿ. ಚೆಕ್ ಅಂತ 2 ಬರೋದಿಲ್ಲ. ಸೊ ಹಂಗೆ ಮಾಡ್ತಾಯಿದ್ವಿ ಬಿಗಿನಿಂಗ್ ಡೇಸ್. ಅದಾದಮೇಲೆ ಗುರುದತ್ತು ಜೊತೆಲೇ ಮಾಡ್ದ, ಅವನು ಡಬಲ್ ಆ್ಯಕ್ಟಿಂಗ್ ಮಾಡ್ದ. ಏನೇನು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಇದು ಒನ್ ಆಫ್ ದಿ ಸಾಂಗ್ಸ್. ಪ್ರೀತಿಸೋಣ ಮತ್ತೊಮ್ಮೆ. ಅವನೊಬ್ಬ ಕುಳ್ಳ, ಬಟ್ ದಿಸ್ ಎ ವೆರಿ ಬ್ಯೂಟಿಫುಲ್ ಮೆಲೋಡಿಯಸ್ ಸಾಂಗ್ ಇದು. ರೀ ರೆಕಾರ್ಡಿಂಗ್ ಹೋಗಿದೆ. DI ಮಾಡ್ಬೇಕು, ನಾನೇ ಮಾಡ್ತೀನಿ. ಕಲರ್ ಗ್ರೇಡಿಂಗು ಯಾಕಾಗಲ್ಲ ರೀ, ಕಲ್ತ್ರಿ. ಈ ಡಾವಿಂಚಿ ಇದೆ, ಡಾವಿಂಚಿಲಿ ಮಾಡ್ತೀವಿ. ಸೂಪರ್. ಯೂಸಿಂಗ್ ಸೇಮ್ PC. ಇದನ್ನ XML ತೊಗೊಂಡು ಅಲ್ಲಿ ಇಂಪೋರ್ಟ್ ಮಾಡಿಕೊಂಡು, ಡಾವಿಂಚಿಗೆ ಇಂಪೋರ್ಟ್ ಮಾಡಿಕೊಂಡು, ಶಾರ್ಟ್ನ ಮತ್ತೆ ಕನ್ಫರ್ಮ್ ಮಾಡಿಕೊಂಡು ಅಂದರೆ ಏನು ನೀವು ಗೊತ್ತಿರುತ್ತಲ್ಲ. ಈಗ ಈ ಶಾರ್ಟ್ ಇದೆ,
ಇಲ್ಲಿ ಬ್ಲೂ ಆ್ಯಡ್ ಮಾಡ್ತೀವಿ, ಫುಲ್ ಆಕಾಶಕ್ಕೆ ಬ್ಯೂಟಿಫುಲ್ ಬ್ಲೂ. ಗ್ರೀನ್ ಇನ್ಕ್ರೀಸ್ ಮಾಡ್ತೀವಿ, ಫೇಸಿಗೆ ಸ್ವಲ್ಪ ಕಲರ್ಸ್ ಚೆನ್ನಾಗಿ ಕೊಡ್ತೀವಿ, ಶಾರ್ಪ್ನೆಸ್ ಕೊಡ್ತೀವಿ, ಹ್ಯೂ ಕೊಡ್ತೀವಿ, ತುಂಬ ಇದೆ. ಈ ಬ್ರೌನ್ ಸ್ವಲ್ಪ ಡಾರ್ಕ್ ಮಾಡ್ತೀವಿ. ಸೊ ನಿಮ್ಗೆ ಗೊತ್ತಿರುತ್ತಲ್ಲ ಶಾರ್ಟ್ ಎಷ್ಟು ಚೆನ್ನಾಗಿ ಕಾಣಬೇಕು ಅಂತ. ಒಂದು ಸ್ಯಾಂಪಲ್ ಮಾಡಿದಿರ್ಬೇಕು, ಆಮೇಲೆ ತೋರಿಸ್ತೀನಿ. ಸೂಪರ್. ಇದು ಲವ್ ಸ್ಟೋರಿ ಮಾಡಿದಿರಿ. ಬ್ಲೈಂಡ್ ಇವನು, ಬ್ಲೈಂಡ್ ಅವ್ನ ಲೈಫ್ ಹೆಂಗಿರುತ್ತೆ ವೆನ್ ಈ ವಾಸ್ ಲವಿಂಗ್ ಎ ಫೀಮೇಲ್, ಬ್ಲೈಂಡ್ ಆದ್ಮೇಲೆ ಹೆಂಗಿರುತ್ತೆ, ಕಣ್ಣು ವಾಪಸ್ ಬಂದ್ಮೇಲೆ ಹೆಂಗಿರುತ್ತೆ. 3 ಸ್ಟೇಜು. 3 ಸ್ಟೇಜು. ಪ್ರೀತಿ ಕುರುಡು ಅಂತಾರಲ್ಲ ಆ ಥರ. ಇವಳು ರಿಜೆಕ್ಟ್ ಮಾಡಿದವಳು ಮತ್ತೆ ಪ್ರೀತಿಸಕ್ಕೆ ಶುರು ಮಾಡ್ತಾರೆ. ದಟ್ ಈಸ್ ವೈ ಇಟ್ಸ್ ಕಾಲ್ಡ್ ಪ್ರೀತಿಸೋಣ ಮತ್ತೊಮ್ಮೆ. ಲವ್ ಅಗೇನ್. ಏನೇನೋ ಮಾಡಿದ್ವಿ. ಇದು ಜನವರಿಯಲ್ಲಿ ರಿಲೀಸ್ ಮಾಡಬೇಕು. ಸೊ ಐ ಮೀನ್ ಟು ಸೇ ನೀವು ರಿಟೈರ್ ಆಗಿಲ್ಲ ಇನ್ನು? ರೀ ಈ ಫೀಲ್ಡ್ ರಿಟೈರ್ಮೆಂಟ್, ಗೌರ್ಮೆಂಟ್ ಎಂಪ್ಲಾಯಿ ನಾನು ರಿಟೈರ್ ಆಗಲ್ಲ. ಸಾಕು ನಮಗೆ ಬೇಡ, ಹಾಗೆ ಆರಾಮಾಗಿರೋಣ, ಏನೋ ದೇವ್ರ ಒಂಚೂರು ರೂಪಾಯಿನ ಕೊಟ್ಟಿದ್ದಾನೆ ಅನ್ನೋ ಮನಸ್ಸು. ಏನು ಆರಾಮಾಗಿ ಎಲ್ಲ ಕೆಲಸ ಇದೆಯಲ್ಲ ಕೈಯಲ್ಲಿ. ಕೆಲಸ ಏನು ಇಲ್ಲದೆ ಇರ್ಬೇಕಾದ್ರೆ ಓಕೆ, ಹಾಂ, ಕೆಲಸ ಇದ್ದಾಗ ರಿಟೈರ್ಮೆಂಟ್ ಅನ್ನೋ ಪ್ರಶ್ನೆನೇ ಬರಲ್ವಲ್ಲ. ಕಲ್ಪನೆಗಳು ಕನಸುಗಳಿಲ್ಲ ಅಂದ್ರೆ ಜೀವನದಲ್ಲಿ ಸಿಹಿ ಏನೇ ಇರೋದಿಲ್ಲ, ಅದು ಗೊತ್ತಾ? ಯಾಕೆ ಸೀರಿಯಲ್ ಮಾಡ್ತಾ ಇಲ್ಲ ಇತ್ತೀಚೆಗೆ ನೀವು? ಫ್ರ್ಯಾಂಕ್ ಆಗಿ ಹೇಳ, ಯಾರು ಕೊಡ್ತಾ ಇಲ್ಲ ಚಾನಲ್. ಬಟ್ ಸರ್ಕಿದೆ ರೀ, ಎಲ್ಲ ಎಕ್ವಿಪ್ಮೆಂಟ್, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಟೋಟಲ್ ಇದೆ ರೀ ನನ್ನ ಹತ್ರ. ಕಂಟೆಂಟು ಇದೆ. ಮದುವೆಲಿ ಬಿಟ್ಟು ಹೋಗ್ಬಿಡ್ತಾಳೆ. ರಾಜೇಶ್ ಕೃಷ್ಣನ್ ಹಾಡಿದ್ದೆ. ಯಾಕ್ರಿ? ಸೂಪರ್. ಥಿಯೇಟ್ರಿಕಲ್ ಎಲಿಮೆಂಟ್ಸ್ ಎಲ್ಲ ಬೆಳೆಸ್ಬಿಟ್ಟಿದ್ದೀರಿ. ಎಡಿಟಿಂಗ್ ನಾನೇ, ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್, ಡೈರೆಕ್ಷನ್, ಎಡಿಟಿಂಗ್, ಡೈಲಾಗ್, ಪ್ರೊಡಕ್ಷನ್. ಗ್ರೇಟ್. ಇನ್ನು ಇದೆಲ್ಲ ರಫ್ ಎಡಿಟಿಂಗ್. ನನ್ನ ಮಗ ಅದು ಅದರಲ್ಲೂ ಇದು ಇವನೇ ಡೈರೆಕ್ಷನ್. ಓಕೆ. ಅದರಲ್ಲಿ ನಾನು ಡೈರೆಕ್ಷನು. ಇದು ಇನ್ನೂ ರಫ್ ಫೈನಲ್ ಆಗಬೇಕು, ಮಾಡ್ತಾ ಇದ್ದಾನೆ ಅವ್ನ ಜೀವನಕ್ಕೆ. ಗ್ರೇಟ್. ಸೊ ಇಲ್ಲಿವರೆಗೂ ಸರ್ ಮನೆ ನೋಡಿದ್ರಿ, ನೀವು ಸ್ಟುಡಿಯೋಸ್ ನೋಡಿದ್ರಿ. ಈಗ ಆ್ಯಕ್ಚುಲಿ ಅವರ ಅದು ತೋಟ ಇದೆ, ಅದೊಂದು ಫಾರ್ಮ್ ಇದೆ ಕನಕಪುರ ರಸ್ತೆ ರವಿಶಂಕರ ಆಶ್ರಮದ ಹತ್ರ. ರವಿಕಿರಣ್ ಎಸ್ಟೇಟ್ ಅಂತಲೇ ತುಂಬ ಪ್ರಖ್ಯಾತ ಈ ನಮ್ಮ ಸಿನಿಮಾ ರಂಗದಲ್ಲಿ ಮತ್ತು ಧಾರಾವಾಹಿ ಲೋಕದಲ್ಲಿ. ಅಲ್ಲಿ ಶೂಟಿಂಗ್ ಸ್ಪೇಸ್ ಎಲ್ಲ ಇದೆ. ಹೇಗಿದೆ ನೋಡೋಣ, ಕರ್ಕೊಂಡು ಹೋಗ್ತೀರಾ ಸರ್? ಬನ್ನಿ ಹೋಗೋಣ. ಬನ್ನಿ ಎಲ್ಲರೂ. ಪವಿತ್ರ ಪವಿತ್ರ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.